ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನೆಚ್ಚಿನ ಜಿವಿ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಘು. ಈಗ ನಮ್ಮ ಹೊಸದುರ್ಗ ನಗರದಲ್ಲಿ ಒಂದು ಟೌನ್ ಸರ್ವಿಸ್ ಬಸ್ ಪ್ರಾರಂಭ ಆಗಿದೆ. ಅಂದರೆ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಹೊಸದುರ್ಗ ನಗರ ಸಾರಿಗೆಯನ್ನು ಮಾನ್ಯ ಶಾಸಕರಾದಂಥ BG ಗೋವಿಂದಪ್ಪನವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದು ಎಲ್ಲಿಂದ ಅಂತಂದರೆ ಡಿಗ್ರಿ ಕಾಲೇಜಿಂದ ಹಿಡಿದು ಅಪ್ ಟು ನಮ್ಮ ಡಿಪ್ಲೊಮಾ ಕಾಲೇಜ್ ಏನಿದೆ, ನಮ್ಮ ಜೋಡಿ ಶ್ರೀರಾಮ್ಪುರ ರಸ್ತೆಯಲ್ಲಿ ಬರ್ತಕ್ಕಂಥ ಡಿಪ್ಲೊಮಾ ಕಾಲೇಜ್ವರೆಗೂ ಕೂಡ ಈ ಒಂದು ಬಸ್ ಸಂಚಾರ ಮಾಡ್ತದೆ. ಪ್ರತಿನಿತ್ಯ 3 ರಿಂದ 4 ಬಾರಿ ಈ ಒಂದು ಲೋಕಲ್ ಸಂಚಾರ ಅಂದರೆ ನಮ್ಮ ನಗರ ಪ್ರದೇಶದಲ್ಲಿ ನಗರ ಸಂಚಾರವನ್ನು ಮಾಡ್ತದೆ. ಈ ಒಂದು ಬಸ್ ಸಂಚಾರದಿಂದ ನಮ್ಮ ಹೊಸದುರ್ಗ ನಗರದ ನಾಗರಿಕರಿಗೆ ಮತ್ತು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಗಳಿಗೆ ತುಂಬ ಅನುಕೂಲವಾಗಲಿದೆ ಅನ್ನೋದು ಇಲ್ಲಿನ ಒಂದು ಮಾಹಿತಿ. ಇದು ಈಗಾಗಲೇ ಸಾಕಷ್ಟು ದಿನಗಳಿಂದ ಇದೊಂದು ಬಹುದಿನಗಳ ಬೇಡಿಕೆ ಅಂತಲೇ ಹೇಳ್ಬೋದು. ಅದರಂತೆ ನಮ್ಮ ಹೊಸದುರ್ಗ ಡಿಗ್ರಿ ಕಾಲೇಜಿನಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಈ ಬಸ್ ಸಂಚಾರವನ್ನು ಮಾಡಿದ್ದಾರೆ. ನಮ್ಮ ಹೊಸದುರ್ಗ ನಗರದ ಬಸ್ ಸಂಚಾರವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ತಮ್ಮ ಹೆಸರು ಹೇಳಿ. ಪವಿತ್ರ ಅವರ ಈ ಬಸ್ ನಿಮಗೆ ಇವತ್ತು ಏನು ನಗರ ಪ್ರದೇಶಕ್ಕೆ ಓಡಾಡಲಿಕ್ಕೆ ಬಸ್ ಬಿಟ್ಟಿದ್ದಾರೆ. ನೀವು ಎಲ್ಲಿಂದ ಬರ್ತೀರಾ? ಶ್ರೀರಾಮ್ಪುರದಿಂದ ಹೊಸದುರ್ಗ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ನೀವು ನಡ್ಕೊಂಡ್ ಬರ್ತೀವಿ. ಈಗ ಈ ಬಸ್ ಬಿಟ್ಟಿದ್ರೆ ನಿಮ್ಗೆ ಖುಷಿ ಆಗ್ತಾ ಇದೆ? ಎಷ್ಟು ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಾವು ಭಾಳ ದಿನದಿಂದ ನಿರೀಕ್ಷೆ ಮಾಡ್ತಿದ್ವಿ. ನೀವು ಎಲ್ಲಿಂದ ಬರ್ತೀರಿ? ಉಳಿನೂರಿಂದ. ಸೊ ಅಲ್ಲಿಂದ ನೀವು ಬಸ್ ಬರುತ್ತಲ್ಲ? ಸರ್, ಬಸ್ ಬರುತ್ತೆ. ಗೌರ್ಮೆಂಟ್ ಬಸ್ ನಿಲ್ಲಿಸಲ್ಲ, ಆಟೋದಲ್ಲಿ ಬರ್ತೀವಿ. ಅಲ್ಲಿಂದ ಹಿರಿಯೂರು ಸರ್ಕಲ್ ಇಂದ ನಡ್ಕೊಂಡ್ ಬರ್ಬೇಕು ಸರ್. ಕ್ಲಾಸಸ್ಗೆ ಕರೆಕ್ಟಾಗಿ ಬರಕ್ ಆಗ್ತಿರ್ಲಿಲ್ಲ. ಬಸ್ ಬಿಟ್ಟಿರೋದು ಒಳ್ಳೇದಾಗಿದೆ. ಓಕೆ, ಇದರಿಂದ ನಿಮಗೆ ಈಗ ಹೊಸದುರ್ಗ ಡಿಗ್ರಿ ಕಾಲೇಜಿಂದ ಅಪ್ ಟು ನಿಮ್ಮ ಪಾಯಿಂಟ್ಗೆ ಬಸ್ ಹೋಗ್ತದೆ ಅಲ್ಲ? ಹಾಂ ಸರ್, ಹೋಗುತ್ತೆ. ನಿಮ್ಮ ಹೆಸರು? ನಿಮ್ಮ ವಿದ್ಯಾಶ್ರೀ. ಏನಾಗ್ತಾ ಇದ್ದೀರಾ? BA. ಈಗ ಈ ಬಸ್ ನಿಮ್ಮ ಇನ್ನು ಕಾಲೇಜ್ ಆವರಣದಲ್ಲೇ ಬರ್ತಾ ಇದೆ, ಬಸ್ ಸ್ಟಾಪ್ ಮಾಡಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆ? ನಮ್ಗೆ ಏನು ಅಂತಂದ್ರೆ ತುಂಬಾ ಒಳ್ಳೆ ಅವಕಾಶ ಕೊಟ್ಟಂಗಾಯ್ತು. ಕ್ಲಾಸಸ್ಗೆ ಸರಿಯಾಗಿ ಬರ್ತೀವಿ, ಟೈಮಿಗೆ ಸರಿಯಾಗಿ. ಮುಂಚೆ ಎಲ್ಲ ಕ್ಲಾಸಿಗೆ ಸರಿಯಾಗಿ ಬರಕ್ ಆಗ್ತಿರ್ಲಿಲ್ಲ, ನಡ್ಕೊಂಡು ಬರೋಕೆ ತುಂಬಾ ಲೇಟ್ ಆಗೋದು. ಇವಾಗ ಬಸ್ ಬಿಟ್ಟೋದ್ರಿಂದ ತುಂಬಾ ಅನುಕೂಲ ಆಯ್ತು. ಓಕೆ ವೀಕ್ಷಕರು, ಇದು ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳ ಮಾತು. ನಾವು ಈಗಾಗಲೇ ನೋಡಿದಂತೆ ಹೊಸದುರ್ಗ ನಗರ ತುಂಬಾ ಉದ್ದವಾಗಿ ಬೆಳೀತಾ ಇದೆ. ಅಂದರೆ ಎರಡೂ ಭಾಗಗಳಲ್ಲಿ ಹಿರಿಯೂರು ರಸ್ತೆ ಕೂಡ ಇರ್ಬೋದು, ನಮ್ಮ ಹೊಳಲ್ಕೆರೆ ರಸ್ತೆ ಇರ್ಬೋದು, ತುಂಬಾ ವಿಶಾಲವಾಗಿ ವ್ಯಾಪಿಸ್ಕೊಳ್ತಾ ಇದೆ. ಇಂಥ ಒಂದು ಸಮಯದಲ್ಲಿ ನಮ್ಮ ಈ ನಗರ ಸಾರಿಗೆ ನಮ್ಮ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ತುಂಬಾ ಉಪಯೋಗವಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನೋದು ನಮ್ಮ ಭಾವನೆ. ಅದರಂತೆ ಈ ವಿಷಯವಾಗಿ ನಾವು ಈ ಒಂದು ಆವರಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಂದರೆ ಹುಡುಗರನ್ನ ಮಾತನಾಡಿಸ್ತೀನಿ. ಬನ್ನಿ ಮಾತನಾಡಿಸೋಣ. ವೀಕ್ಷಕರು, ಈಗಾಗಲೇ ನಮ್ಮ ಹೊಸದುರ್ಗ ನಗರ ಸಾರಿಗೆಯ ವಿಷಯವಾಗಿ ನಮ್ಮ ವಿದ್ಯಾರ್ಥಿನಿಯರು ಮಾತನಾಡಿದರೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಹೆಸರು? ಮಾರುತಿ. ಎಲ್ಲಿಂದ ಬರ್ತೀರಿ? ದೊಡ್ಡಕಟ್ಟದಿಂದ ನಮ್ಮ ಹೊಸದುರ್ಗ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಹೋಗಿ ಬರ್ತೀರಿ. ಬೆಳಿಗ್ಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗಿರುತ್ತೆ. ತಿಂಡಿ ತಿನ್ನೋ ಅಷ್ಟೊತ್ತಿಗೆ 9:15 ಆಗ್ಬಿಡುತ್ತೆ. ನಡ್ಕೊಂಬರೋ ಅಷ್ಟೊತ್ತಿಗೆ ಫಸ್ಟ್ ಪೀರಿಯಡ್ ಅರ್ಧ ಮುಗಿದೋ ಲೆಕ್ಕಕ್ಕೆ ಬಂದಿರುತ್ತೆ. ಸೊ ಕಾಲೇಜಲ್ಲಿ ಲೆಕ್ಚರರ್ಸ್ ಕೂಡ ಒಳಗೆ ಬಿಟ್ಕೊಳ್ಳೋಂಥ ಒಂದು ಚಾನ್ಸಸ್ ಇರಲ್ಲ. ಹಂಗಾಗಿ ಬಸ್ ಬಿಟ್ಟಿದ್ದು ತುಂಬಾ ಉಪಯೋಗ ಆಯಿತು. ಅದರಲ್ಲೂ ಮಧ್ಯಾಹ್ನದ ಹೊತ್ತಲ್ಲಿ ಈ ಬಿಸಿಲಲ್ಲಿ ನಿಜವಾಗ್ಲೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಕ್ಕೆ ನಮ್ಮ ಫ್ರೆಂಡ್ಸ್ ಯಾರು ಇರಲ್ಲ. ಆಟೋದಲ್ಲಿ ಹೋಗೋಣ ಅಂದರೆ ಕಮ್ಮಿ ಅಂದರೆ 30-40 ರೂಪಾಯಿ ಕೇಳ್ತಾರೆ. ಸೊ ಸ್ಟೂಡೆಂಟ್ಸ್ ಹತ್ರ ಅಷ್ಟಕ್ಕೊಂದು ದುಡ್ಡು ಇರಲ್ಲ. ಆದರೂ ಅನಿವಾರ್ಯವಾಗಿ ನಡ್ಕೊಂಡು ಹೋಗಲೇಬೇಕು. ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಬಂದ್ವಿ ಅಂದರೆ ಇಲ್ಲಿ ನಡ್ಕೊಂಬರೋ ಅಷ್ಟೊತ್ತಿಗೆ ಅರ್ಧ ಅಲ್ಲೇ ಕರ್ವಾಗಿರುತ್ತೆ. ಇಲ್ಲಿಗೆ ಬಂದು ನಾವು ಫಸ್ಟ್ ಪೀರಿಯಡ್ 2ನೇ ಪೀರಿಯಡ್ ಅಷ್ಟೊತ್ತಿಗೆ ಹೊಟ್ಟೆ ಬಿಡುತ್ತೆ. ಹಂಗಾಗಿ ಅದರಿಂದ ಬಸ್ ಬಿಟ್ಟು ತುಂಬಾ ಉಪಯೋಗ ಆಯಿತು ಸ್ಟೂಡೆಂಟ್ಸ್ಗೆ. ಸೊ ನಮ್ಮ ಜನಪ್ರಿಯ ಶಾಸಕರಾದಂಥ BG ಗೋವಿಂದಪ್ಪ ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಚಂದನ್ ಕುಮಾರ್ ಅಂತ ಹೆಬ್ಬಳ್ಳಿಯಿಂದ ಬರ್ತೀನಿ. ಸೆಕೆಂಡ್ ಇಯರ್ BA ಓದ್ತೀನಿ. ಹಾಂ, ಇದು ಬಿಟ್ಟಿರೋದ್ರಿಂದ ಬರೀ ವಿದ್ಯಾರ್ಥಿಗಳಲ್ಲದೆ ವಯಸ್ಸಾದಿರ್ತಕ್ಕಂಥ ಈಗ ತಾಲೂಕು ಆಫೀಸಿಗೆ ಓಡಾಡ್ತಿರ್ತಕ್ಕಂಥ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಿದೆ. ಭಾಳ ಜನ ಬಿಸಿಲಲ್ಲಿ ನಡ್ಕೊಂಬರಕ್ಕೆ ಆಗ್ತಿರಲ್ಲ, ಆಟೋಗಳಿಗೆ ದುಡ್ಡು ಕೊಡೋಕ್ಕೂ ಆಗ್ತಿರಲ್ಲ ಸ್ಟೂಡೆಂಟ್ಗಳಿಗೆಲ್ಲ. ಹಂಗಾಗಿ ಸೊ ಗೋವಿಂದಪ್ಪನವ್ರು ಇದು ಮಾಡಿರ್ತಕ್ಕಂಥ ಈ ಬಸ್ ವ್ಯವಸ್ಥೆ ಏನಿದೆ ಭಾಳ ಅನುಕೂಲವಾಗಿದೆ ಹುಡುಗರಿಗೆ ಆಲ್ಮೋಸ್ಟ್ ಆಲು. ಹಿಂಗೆ ಇದೇ ರೀತಿ ಮುಂದೆ ಹುಡುಗರು ಇದನ್ನ ಉಪಯೋಗಿಸ್ಕೋಬೇಕಂತ ಹುಡುಗರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾನು ಮತ್ತೋಡು ಹೋಬಳಿಯಿಂದ ಗಿರಿಪುರ ಎಂಬ ಗ್ರಾಮದಿಂದ ಬರ್ತಿದ್ದೀನಿ.
ಅಲ್ಲಿಂದ ಬಿಸಿಲಲ್ಲಿ ನಡ್ಕೊಂಬರೋಕ್ಕಾಗಲ್ಲ, ವೆಹಿಕಲ್ಸ್ ಬರೋಣಂದ್ರೆ ಏನಾದರೂ ಇನ್ಸಿಡೆಂಟು ಆಕ್ಸಿಡೆಂಟು ಆಗ್ತು ಅಂತ ಒಂದು ಭಯ ಇತ್ತು. ಬಟ್ ಬಸ್ಸಲ್ಲಿ ಬಂದರೆ ಯಾವುದೇ ಒಂದು ಎಫೆಕ್ಟ್ ಇಲ್ಲ, ಸುರಕ್ಷಿತವಾಗಿ ಕಾಲೇಜಿಗೆ ಬಂದು ಸುರಕ್ಷಿತವಾಗಿ ಹೋಗ್ಬೋದು. ನಮ್ಮ ಹೆಸರು ಅಭಿಷೇಕ್ ಅಂತ. ಅಲ್ಲಿ ನಾನು ಬರ್ತಿರೋದು ಜಾನ್ಕಲ್ಲಿಂದ ಬಂದಿದ್ದಂದ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ನಡ್ಕೊಂಬರೋ ಅಷ್ಟೊತ್ತಿಗೆ ಹಾಫ್ ಆನ್ ಅವರ್ ಬೇಕು. ಅಲ್ಲಿ ಟೈಮಿಗೆ 10 ಗಂಟೆಗೆ ಹೋಗೋ ಅಷ್ಟೊತ್ತಿಗೆ ಬರ್ತೀನಿ. 10 ಗಂಟೆಗೆ ಬಂದರೆ ಸರ್ ಒಳಗೆ ಬಿಡಿಸ್ಕೊಳಲ್ಲ, ಏನು ಹಂಗೆ ಹಿಂಗೆ ಅಂತ ಕೇಳ್ತಾರೆ, ಯಾಕೆ ಎಷ್ಟು ಅಂತ. ಸರ್ ನಾವು ಬರೋದು ಅಲ್ಲಿಂದ ಎದ್ದೊಳೋದೇ 7-7:30 ಬಿಡ್ತೀವಿ ಮನೆಯಿಂದ, ತಿಂಡಿ ಮಾಡಿರಲ್ಲ ಏನು ಮಾಡಿರಲ್ಲ. ಹಂಗಾಗಿ ಬಂದುಬಿಟ್ಟು ಇಲ್ಲಿ ಇದಾಗುತ್ತೆ ಸರ್. ಹಾಗಾಗಿ ನಮ್ಮ ಮಾನ್ಯ ಶಾಸಕರಾಗದೆ ನಮ್ಮ ಬಸ್ಸು ಸಾರಿಗೆ ತಂದಿದ್ದಕ್ಕಾಗಿ ಧನ್ಯವಾದಗಳು ಸರ್. ನನ್ನ ಹೆಸರು ವಸಂತ್ ಅಂತ. ನಾನು ಅರೇಹಳ್ಳಿಯಿಂದ ಬರ್ತೇನೆ. ನಾವು ಅಲ್ಲಿಂದ ಬಂದು ಬಿಸಿಲಲ್ಲಿ ಇಲ್ಲಿ ಬರೋತ್ತಿಗೆ 10-10:30 ಆಗುತ್ತೆ. ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ. ಇದು ಬಿಟ್ಟಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಶಾಸಕರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸಿಗೆ ಏನು ಕರೆ ಕೊಡ್ತೀನಿ? ಇದನ್ನೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಇದರಿಂದ ತುಂಬ ಸಂಘಟನೆಗಳೆಲ್ಲ ಶ್ರಮ ಹಾಕಿದ್ದಾವೆ. NSUI ಮುಖ್ಯವಾಗಿ ತುಂಬ ಶ್ರಮ ಹಾಕಿ ತುಂಬ ಮನವಿ ಪತ್ರ ಎಲ್ಲ ಕೊಟ್ಟು ಒಂದು ಜಾರಿಗೆ ತಂದಿಟ್ಟು ಇದನ್ನು ತುಂಬ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ದೇನೆ. ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರು, ಇದು ನಮ್ಮ ಹೊಸದುರ್ಗ ನಗರ ಸಂಚಾರದ ಬಗ್ಗೆ, ಅಂದರೆ ನಗರ ಸಂಚಾರ ಬಸ್ ಏನು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಮ್ಮ KSRTC ವತಿಯಿಂದ. ಈ ಒಂದು ವಿಷಯವಾಗಿ ನಮ್ಮ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ಕೂಡ ತಾವು ಕೂಡ ಸಾರ್ವಜನಿಕರು ಕೂಡ ಈ ಒಂದು ಉಪಯೋಗವನ್ನು ಈ KSRTC ನಮ್ಮ ಸಂಸ್ಥೆ ಏನು ನಮಗೆ ನಗರ ಸಾರಿಗೆಯನ್ನು ಇವತ್ತಿಂದ ಪ್ರೊವೈಡ್ ಮಾಡಿದೆ ಆ ಒಂದು ಸೇವೆಯನ್ನು ತಾವು ಕೂಡ ಬಳಸ್ಕೋಬೇಕು. ತುಂಬ ವಯಸ್ಸಾದವರು ಕೂಡ ತುಂಬ ಆಟದಲ್ಲಿ ಮತ್ತು ನಡ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ ಕೆಲವು ಕಡೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ನಗರ ಸಾರಿಗೆಯನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭದಿನ. ನಮ್ಮ ಸಂಸ್ಥೆಯಿಂದ ಇವತ್ತಿನ ದಿನ ಪದವಿ ಪೂರ್ವ ಕಾಲೇಜು ಹಾಗೂ ಪಾಲಿಟೆಕ್ನಿಕ್ ಕಾಲೇಜಿಗೆ ವಾಹನವನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಪಡಿಬೇಕು. ಬಸ್ಸನ್ನು ನಾವು TV ಸರ್ಕಲ್ಲು, ಪೋಸ್ಟ್ ಆಫೀಸು ಎಲ್ಲ ಕಡೆ ನಿಲುಗಡೆ ಇದೆ. ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಡಿ. ನಮ್ಮ ಚಾಲಕ ನಿರ್ವಾಹಕರೊಂದಿಗೆ ಸ್ನೇಹಪರವಾಗಿ ವರ್ತಿಸಿ ಅಂತ ಹೇಳ್ತಾ ಎಲ್ಲರೂ ಕೂಡ ಉಪಯೋಗ ಮಾಡ್ಕೋಬೇಕಾಗಿ ಕೋರಿಕೆ. ಡಿಗ್ರಿ ಕಾಲೇಜ್ ಇವತ್ತು ನಮ್ಮ ಕಾಲೇಜಿನಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ದಿನ. KSRTC ವಿಭಾಗದ ಎಲ್ಲ ಅಧಿಕಾರಿಗಳನ್ನು ಮತ್ತು MLA ಸಾಹೇಬರನ್ನು ನಮ್ಮ ವಿದ್ಯಾರ್ಥಿಗಳು ಶ್ಲಾಘಿಸಿ ಅವರಿಗೆ ಚಿರಋಣಿಯಾಗಿರ್ತಕ್ಕಂಥ ಒಂದು ದಿನ. ನಮ್ಮ ಕಾಲೇಜು 9:30 ಗಂಟೆಗೆ ಪ್ರಾರಂಭವಾಗುತ್ತೆ. ನಂತರ 2 ಗಂಟೆಗೆ ಕಾಲೇಜ್ ಕ್ಲೋಸ್ ಆಗೋದಿಲ್ಲ, 5 ಗಂಟೆವರೆಗೂ ನಡೆಯುತ್ತೆ. ಹೆಚ್ಚು ವಿದ್ಯಾರ್ಥಿಗಳು 2 ಗಂಟೆ ಅಥವಾ 3 ಗಂಟೆ ನಂತರದಲ್ಲಿ ಕಾಲೇಜಿನಿಂದ ವಾಪಸ್ ಹೋಗ್ತಾರೆ. 9:30 ಕಾಲೇಜು ಪ್ರಾರಂಭ ಆದರೆ ಮೊದಲನೇ ಪೀರಿಯಡ್ಗೆ ವಿದ್ಯಾರ್ಥಿಗಳು ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಿರಿಯೂರು ರೋಡ್ನಿಂದ ಅಲ್ಲಿಂದ ನಡ್ಕೊಂಡು ಬರಬೇಕು ಅಥವಾ ಬಸ್ ಸ್ಟ್ಯಾಂಡಿಂದ ಅಂತ ಹೇಳಿದರೆ ಸುಮಾರು 3.5 ಕಿಲೋಮೀಟರ್ ದೂರ ನಮ್ಮ ಡಿಗ್ರಿ ಕಾಲೇಜಿಗೆ, ಬಸ್ ಸ್ಟ್ಯಾಂಡಿಂದ ಡಿಗ್ರಿ ಕಾಲೇಜಿಗೆ 3.5 ಕಿಲೋಮೀಟರ್ ದೂರ ಆಗೋದು. ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಲೇಟಾಗಿ ಬರ್ತಿದ್ರು ಫಸ್ಟ್ ಪೀರಿಯಡ್ಗೆ. ಇವತ್ತು ನಿಜವಾಗ್ಲೂ ಸಹ ಒಂದು ಅವಿಸ್ಮರಣೀಯವಾದ ಒಂದು ದಿನ. ನಮ್ಮ ವಿದ್ಯಾರ್ಥಿಗಳು ಕರೆಕ್ಟ್ ಟೈಮ್ಗೆ ಬಂದು ಈಗ ಅವರು ಪಾಠ ಕೇಳಲಿಕ್ಕೆ ಅವರ ಎಲ್ಲ ಶ್ರಮವನ್ನು ಒಂದು ನೀಡಿಸಿದ್ರು ನಮ್ಮ ಶಾಸಕರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ NSUI ಸಂಘಟನೆಯ ತಾಲೂಕು ಉಪಾಧ್ಯಕ್ಷ ಕೆಲಸ ಮಾಡ್ತಿದ್ವಿ. ಇವತ್ತಿನ ದಿನ ಇಡೀ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಮತ್ತು ವಿದ್ಯಾರ್ಥಿಗಳೆಲ್ಲ ಸಂಭ್ರಮಿಸ್ತಕ್ಕಂಥ ದಿನ. ಯಾಕೆಂದರೆ
ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಪ್ರಾರಂಭ ಆದಾಗಲಿಂದ ಹೊಸದುರ್ಗದಲ್ಲಿ ಇಂದಿನವರೆಗೂ ಸಹ ಸತತ ಪರಿಶ್ರಮ ಪಟ್ಟಿದೆ. ಯಾಕೆಂದರೆ ಈ ಹೊಸದುರ್ಗದಲ್ಲಿ ಓಡಾಡ್ತಕ್ಕಂಥ ವಿದ್ಯಾರ್ಥಿಗಳು, ಕಾಲೇಜುಗಳು, ಬಸ್ ಸ್ಟ್ಯಾಂಡ್ಗಳು ತುಂಬ ದೂರ ಇದ್ದು ಅವರಿಗೆ ದಿನನಿತ್ಯ ತುಂಬ ಸಂಚಾರ ಮಾಡೋಕ್ಕೆ ತುಂಬ ಸಮಸ್ಯೆಗಳಾಗ್ತಿದ್ವು. ಬಿಸಿಲು, ಮಳೆ, ಗಾಳಿ ಅನ್ನೋ ರೀತಿ ಓಡಾಡಬೇಕಾಗಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಪ್ರಮುಖ ಪ್ರೇರಣೆಯನ್ನು ನೀಡಬೇಕಂತೇಳಿ ನಗರ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಸಾಕಷ್ಟು ಬಾರಿ ಮನವಿ ಕೊಟ್ಟು ಹೋರಾಟವನ್ನು ಮಾಡಿದ್ವಿ. ಈ ಬಾರಿ ಶಾಸಕರಾದಂಥ BG ಗೋವಿಂದಪ್ಪನವರು ನಮ್ಮೆಲ್ಲ ಮನವಿಗೆ ಸ್ಪಂದಿಸಿ ವಿದ್ಯಾರ್ಥಿಗಳ ಕಷ್ಟವನ್ನು ಆಲಿಸಿ ಒಂದು ಬಹುಮುಖ್ಯವಾದ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಸದಾ ವಿದ್ಯಾರ್ಥಿ ಒಕ್ಕೂಟ ಸದಾ ಅವರಿಗೆ ಚಿರಋಣಿ ಅಂತ ಹೇಳ್ಬೋದು. ಈ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ರಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.